ಇನ್ನು ಕೃಷ್ಣನಗರಿ ಉಡುಪಿಯೂ ಕೂಡ ಹೊಸ ವರ್ಷಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧವಾಗಿದೆ. ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಗಸ್ತು ವಾಹನ ಹಾಗೇನೆ ಎಲ್ಲೆಲ್ಲಿ ಪೊಲೀಸರನ್ನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು, ಸಿಸಿ ಕ್ಯಾಮೆರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನ, ಒಟ್ಟು 13 ಡಿಎಆರ್ ತುಕಡಿ, 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಹೈವೇ ಪೆಟ್ರೋಲ್, ಹೊಯ್ಸಳ ವಾಹನಗಳಿಂದ ಗಸ್ತು, ಕುಡಿದು ವಾಹನ ಚಲಾಯಿಸಿದರೆ, ವೀಲಿಂಗ್ ಮಾಡಿದರೆ ಕ್ರಮ ತಗೊಳ್ಳುವ ಕೆಲಸ ಆಗುತ್ತೆ. ಪಬ್ಗಳಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಹೊಸ ವರ್ಷಾಚರಣೆ ಹಿನ್ನೆಲೆ ಉಡುಪಿ ಪೊಲೀಸ್ ಹದ್ದಿನ ಕಣ್ಣಿರಿಸಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31 ಡಿಸೆಂಬರ್ ನೈಟ್ ಮತ್ತೆ 1 ಅರ್ಲಿ ಮಾರ್ನಿಂಗ್ ಸುಮಾರು 4 to 5 ಅವರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 ಡಿಆರ್ ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 ಕೆಎಸ್ಆರ್ಪಿ ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ. ಇನ್ನು ಕೃಷ್ಣನಗರಿ ಉಡುಪಿಯೂ ಕೂಡ ಹೊಸ ವರ್ಷಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧವಾಗಿದೆ. ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಗಸ್ತು ವಾಹನ ಹಾಗೇನೆ ಎಲ್ಲೆಲ್ಲಿ ಪೊಲೀಸರನ್ನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು, ಸಿಸಿ ಕ್ಯಾಮೆರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನ, ಒಟ್ಟು 13 ಡಿಎಆರ್ ತುಕಡಿ, 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಹೈವೇ ಪೆಟ್ರೋಲ್, ಹೊಯ್ಸಳ ವಾಹನಗಳಿಂದ ಗಸ್ತು, ಕುಡಿದು ವಾಹನ ಚಲಾಯಿಸಿದರೆ, ವೀಲಿಂಗ್ ಮಾಡಿದರೆ ಕ್ರಮ ತಗೊಳ್ಳುವ ಕೆಲಸ ಆಗುತ್ತೆ. ಪಬ್ಗಳಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಹೊಸ ವರ್ಷಾಚರಣೆ ಹಿನ್ನೆಲೆ ಉಡುಪಿ ಪೊಲೀಸ್ ಹದ್ದಿನ ಕಣ್ಣಿರಿಸಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31 ಡಿಸೆಂಬರ್ ನೈಟ್ ಮತ್ತೆ 1 ಅರ್ಲಿ ಮಾರ್ನಿಂಗ್ ಸುಮಾರು 4 to 5 ಅವರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 ಡಿಆರ್ ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 ಕೆಎಸ್ಆರ್ಪಿ ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ. ಇನ್ನು ಕೃಷ್ಣನಗರಿ ಉಡುಪಿಯೂ ಕೂಡ ಹೊಸ ವರ್ಷಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧವಾಗಿದೆ. ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಗಸ್ತು ವಾಹನ ಹಾಗೇನೆ ಎಲ್ಲೆಲ್ಲಿ ಪೊಲೀಸರನ್ನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು, ಸಿಸಿ ಕ್ಯಾಮೆರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನ, ಒಟ್ಟು 13 ಡಿಎಆರ್ ತುಕಡಿ, 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಹೈವೇ ಪೆಟ್ರೋಲ್, ಹೊಯ್ಸಳ ವಾಹನಗಳಿಂದ ಗಸ್ತು, ಕುಡಿದು ವಾಹನ ಚಲಾಯಿಸಿದರೆ, ವೀಲಿಂಗ್ ಮಾಡಿದರೆ ಕ್ರಮ ತಗೊಳ್ಳುವ ಕೆಲಸ ಆಗುತ್ತೆ. ಪಬ್ಗಳಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಹೊಸ ವರ್ಷಾಚರಣೆ ಹಿನ್ನೆಲೆ ಉಡುಪಿ ಪೊಲೀಸ್ ಹದ್ದಿನ ಕಣ್ಣಿರಿಸಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31 ಡಿಸೆಂಬರ್ ನೈಟ್ ಮತ್ತೆ 1 ಅರ್ಲಿ ಮಾರ್ನಿಂಗ್ ಸುಮಾರು 4 to 5 ಅವರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು
ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 DAR ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 KSRP ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ. ಇನ್ನ ಕೃಷ್ಣನಗರಿ ಉಡುಪಿಯೂ ಕೂಡ ಹೊಸ ವರ್ಷಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧವಾಗಿದೆ. ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಗಸ್ತು ವಾಹನ ಹಾಗೇನೆ ಎಲ್ಲೆಲ್ಲಿ ಪೊಲೀಸರನ್ನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು, ಸಿಸಿ ಕ್ಯಾಮೆರಾ, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನ, ಒಟ್ಟು 13 DAR ತುಕಡಿ, 2 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಹೈವೇ ಪೆಟ್ರೋಲ್, ಹೊಯ್ಸಳ ವಾಹನಗಳಿಂದ ಗಸ್ತು, ಕುಡಿದು ವಾಹನ ಚಲಾಯಿಸಿದ್ರೆ, ವೀಲಿಂಗ್ ಮಾಡಿದ್ರೆ ಕ್ರಮ ತಗೊಳ್ಳುವ ಕೆಲಸ ಆಗುತ್ತೆ. ಪಬ್ಗಳಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಹೊಸ ವರ್ಷಾಚರಣೆ ಹಿನ್ನೆಲೆ ಉಡುಪಿ ಪೊಲೀಸ್ ಹದ್ದಿನ ಕಣ್ಣಿರಿಸಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31st ಡಿಸೆಂಬರ್ ನೈಟ್ ಮತ್ತೆ 1st ಅರ್ಲಿ ಮಾರ್ನಿಂಗ್ ಸುಮಾರು 4 to 5 ಅವರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 DAR ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 KSRP ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ. ಇನ್ನ ಕೃಷ್ಣನಗರಿ ಉಡುಪಿಯೂ ಕೂಡ ಹೊಸ ವರ್ಷಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧವಾಗಿದೆ. ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಗಸ್ತು ವಾಹನ ಹಾಗೇನೆ ಎಲ್ಲೆಲ್ಲಿ ಪೊಲೀಸರನ್ನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು, ಸಿಸಿ ಕ್ಯಾಮೆರಾ, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನ, ಒಟ್ಟು 13 DAR ತುಕಡಿ, 2 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಹೈವೇ ಪೆಟ್ರೋಲ್, ಹೊಯ್ಸಳ ವಾಹನಗಳಿಂದ ಗಸ್ತು, ಕುಡಿದು ವಾಹನ ಚಲಾಯಿಸಿದ್ರೆ, ವೀಲಿಂಗ್ ಮಾಡಿದ್ರೆ ಕ್ರಮ ತಗೊಳ್ಳುವ ಕೆಲಸ ಆಗುತ್ತೆ. ಪಬ್ಗಳಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಹೊಸ ವರ್ಷಾಚರಣೆ ಹಿನ್ನೆಲೆ ಉಡುಪಿ ಪೊಲೀಸ್ ಹದ್ದಿನ ಕಣ್ಣಿರಿಸಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31st ಡಿಸೆಂಬರ್ ನೈಟ್ ಮತ್ತೆ 1st ಅರ್ಲಿ ಮಾರ್ನಿಂಗ್ ಸುಮಾರು 4 to 5 ಅವರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 DAR ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 KSRP ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ.